ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ನೀನೊಲಿದ ಮನೆ ಮನೆ ಮನೆಯು ಲಕ್ಷ್ಮೀ ನಿವಾಸ ಅನ್ನುವಂಥ ಈ ಹಾಡು ಅಕ್ಷರಶಃ ಸತ್ಯ ಅನ್ನೋದು ಭಕ್ತರ ನಂಬಿಕೆ. ತಿರುಪತಿಯಲ್ಲಿ ದಿನಕ್ಕೊಂದು ಪವಾಡ ನಡೀತಾನೆ ಇರುತ್ತೆ. ಆದರೆ ಇದೇ ಹೊಸ ವರ್ಷದ ದಿನ ಇದೇ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ಕೊಂಡು ಅಚ್ಚರಿಯನ್ನು ಮೂಡಿಸೇ ಬಿಟ್ರು. ಇವರನ್ನು ಒಂದ್ಸರಿ ನೋಡ್ಬಿಡಿ. ಅಬ್ಬಬ್ಬೋ, ಮೈ ಮೇಲೆ ಮಣಗಟ್ಟಲೆ ಚಿನ್ನ, 10 ಬೆರಳಿಗೂ 10 ಉಂಗುರ, ಕೈಯಲ್ಲಿ ಸರಪಳಿಯಂತಿರೋ ಚಿನ್ನದ ಕಡಗ. ಇಡೀ ದಿನ ಮೈ ಮೇಲೆ 10 kg ಚಿನ್ನ ಹಾಕ್ಕೊಂಡಿರ್ತಾರೆ. ಪ್ರತಿ ಹೊಸ ವರ್ಷದ ಮೊದಲ ದಿನ ತಿರುಮಲದಲ್ಲಿ ಕಾಣಿಸ್ಕೊಂಡು ಅಚ್ಚರಿ ಮೂಡಿಸ್ತಾರೆ. ಇವರ ಮೈ ಮೇಲಿರುವಂತಹ ಈ ಚಿನ್ನವನ್ನು ಕಾಯೋದಕ್ಕೆ ಬಾಡಿಗಾರ್ಡ್ಗಳನ್ನು ಇಟ್ಕೊಂಡಿರಲ್ಲ. ಆದರೆ ಸದಾ ಬಂಗಾರವನ್ನೇ ಹೊದ್ದು ಓಡಾಡ್ತಾರೆ. ಇದರಲ್ಲಿ ಸ್ಪೆಷಲ್ ಅಂತಂದರೆ ನನ್ನ ಜೊತೆಗೆ ಸದಾ ತಿಮ್ಮಪ್ಪ ಇರಬೇಕು ಅಂತ ಪ್ರತಿ ಬಂಗಾರದ ಆಭರಣಗಳ ಮೇಲೆ ತಿಮ್ಮಪ್ಪನ ಸಣ್ಣದೊಂದು ಮುದ್ರೆ ಹಾಕಿಸ್ಕೊಂಡಿದ್ದಾರೆ. ಬಂಗಾರದ ಮನುಷ್ಯ ಸದಾ ಮೈ ಮೇಲೆ ಚಿನ್ನ ಧರಿಸಿಕೊಂಡೇ ವರ್ಷದ 365 ದಿನವೂ ಅನ್ನದಾನ ಮಾಡುವಂತಹ ಮಹಾನ್ ಕಾರ್ಯ ಮಾಡ್ತಾ ಇದ್ದಾರೆ. ಪ್ರತಿ ಹೊಸ ವರ್ಷದ ಮೊದಲ ದಿನ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪ್ರತ್ಯಕ್ಷವಾಗ್ತಾರೆ. ತಿಮ್ಮಪ್ಪನಿಂದಾಗಿಯೇ ಇದೆಲ್ಲ ಸಾಧ್ಯ ಆಯಿತು ಅನ್ನುವಂತಹ ಈ ಬಂಗಾರದ ಮನುಷ್ಯನ ವ್ಯಕ್ತಿಯ ಅಸಲಿ ಹೆಸರು ಕೊಂಡ ವಿಜಯ್ ಕುಮಾರ್. ತೆಲಂಗಾಣದ ಕೊಂಡ ವಿಜಯ್ ಕುಮಾರ್ ಅವರು ಹೈದರಾಬಾದ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದೇ 7 ವರ್ಷಗಳ ಹಿಂದೆ ಪತ್ರಕರ್ತರಾಗಿದ್ದರು ಅವರು. ನೋಡ್ತಾ ನೋಡ್ತಾನೆ ಸೀದಾ ಸಾದಾ ಇದ್ದವರು ತಿಮ್ಮಪ್ಪನ ಕೃಪೆಯಿಂದ ರಿಯಲ್ ಎಸ್ಟೇಟ್ಗೆ ಕೈ ಹಾಕಿ ಬಂಗಾರದ ಮನುಷ್ಯ ಅಂತ ಆಗೇ ಬಿಟ್ರು. ತಿಮ್ಮಪ್ಪನ ದರ್ಶನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಪ್ರತಿದಿನ TTDನೇ ಅನ್ನ ಸಂತರ್ಪಣೆಯನ್ನು ಮಾಡಲ್ಲ. ದಾನಿಗಳಿಂದಲೇ ಈ ಸೇವೆ ನಡೆಯುತ್ತೆ. ಹಾಗೆಯೇ ಪ್ರತಿ ಶನಿವಾರ ಇದೇ ಗೋಲ್ಡ್ ಮ್ಯಾನ್ ಕೊಂಡ ವಿಜಯ್ ಕುಮಾರ್ ಹೆಸರಲ್ಲಿ ಅನ್ನದಾನದ ಸೇವೆ ನಡೆಯುತ್ತೆ ಅಂತ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಈ ಅನ್ನದಾನ ಸೇವೆ ಮಾಡೋದಕ್ಕೆ ತಿಮ್ಮಪ್ಪನ ಸನ್ನಿಧಿಯಲ್ಲಿರೋ ವೆಂಗಮಾಂಬ ಅನ್ನಪ್ರಸಾದ ನಿಲಯದಲ್ಲಿ ಒಂದು ಶನಿವಾರ ಅನ್ನದಾನವನ್ನು ಮಾಡಿಸಿದ್ರಂತೆ. ಆಮೇಲೆ ಅಭ್ಯಾಸ ಅನ್ನೋ ರೀತಿ ಪ್ರತಿ ಶನಿವಾರವೂ ನಡೀತಾನೆ ಇದೆ. ಪ್ರತಿದಿನ ಅವರ ಮನೆ ಮುಂದೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾನೆ ಇರ್ತಾರೆ ಅನ್ನುವಂತಹ ಮಾತುಗಳನ್ನು ಜನ ಹೇಳ್ತಾರೆ. ಇವರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ ಕೇವಲ 50 ರೂಪಾಯಿಯ ಗರಿ ನೋಟುಗಳನ್ನೇ ದಾನ ಮಾಡ್ತಾರೆ. ಯಾರೇ ಎದುರಿಗೆ ಕಾಣಿಸಿದ್ರು ಕೂಡ ಜೇಬಿನಿಂದ ಒಂದು ಕಟ್ಟು ತೆಗೆದು ಅದರಲ್ಲಿ 50 ರೂಪಾಯಿ ನೋಟುಗಳನ್ನೇ ದಾನ ಮಾಡ್ತಾರೆ. ಅದು ಯಾಕಂದರೆ 6-7 ವರ್ಷಗಳ ಹಿಂದೆ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಅವತ್ತು ಶನಿವಾರ ಆಗಿತ್ತು. ಯಾರೋ ವೃದ್ಧರೊಬ್ಬರು ಬಂದು ಮಾತಾಡಿಸಿ ತಮ್ಮ ಜೇಬಿಂದ 50 ರೂಪಾಯಿ ನೋಟ್ ಕೊಟ್ಟು ಮುಂದೊಂದು ದಿನ ನಿಮಗೆ ಒಳ್ಳೆಯದಾಗತ್ತೆ ಅಂತ ಆಶೀರ್ವಾದ ಮಾಡಿದ್ರಂತೆ. ಈ 50 ರೂಪಾಯಿ ನಿನ್ನೊಂದಿಗಿರಲಿ ಅಂತ ಅವರು ಆಶಿಸಿದ್ರಂತೆ ಓರ್ವ ವೃದ್ಧ. ಆ ವೃದ್ಧ ಸಿಕ್ಕಿದಂತಹ ಜಾಗದಲ್ಲಿ ಪ್ರತಿ ವರ್ಷವೂ ಹೋಗಿ ಬರುವಂತಹ ಕೊಂಡ ವಿಜಯ್ ಕುಮಾರ್ ಅವರು ಆ ಮರಕ್ಕೆ ನಮಸ್ಕಾರವನ್ನು ಮಾಡ್ತಾರಂತೆ. ಈ ಗೋಲ್ಡ್ ಮ್ಯಾನ್ ಕೊಂಡ ವಿಜಯ್ ಕುಮಾರ್ ಅವರು ಬಡ ಮಕ್ಕಳಿಗೆ ಶಿಕ್ಷಣ, ಬಡ ರೋಗಿಗಳಿಗೆ ಔಷಧಿ, ಕ್ರೀಡೆಗಂತೂ ಹೆಚ್ಚಿನ ಪ್ರೋತ್ಸಾಹವನ್ನೇ ಕೊಡ್ತಾ ಬರ್ತಿದ್ದಾರೆ. ಪ್ರತಿ ವರ್ಷ 1/2 ಕೋಟಿಗೂ ಹೆಚ್ಚು ದಾನಕ್ಕೆ ಅಂತಲೇ ಮೀಸಲಿಟ್ಟಿರುವಂತಹ ಈ ಬಂಗಾರಪ್ಪ ಒಬ್ಬರಿಂದಲೂ ಕೂಡ ಸಣ್ಣದೊಂದು ದೇಣಿಗೆಯನ್ನು ಕೂಡ ಪಡೆದುಕೊಂಡಿಲ್ಲ. ತನ್ನ ಈ ಸೇವಾ ಕೈಂಕರ್ಯಕ್ಕಾಗಿಯೇ ಹೋಪ್ ಫೌಂಡೇಶನ್ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ದಾಸೋಹಕ್ಕೆ ಅಂತಲೇ ಜೀವವನ್ನು ಪಣಕ್ಕಿಟ್ಟಿದ್ದಾರೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.